ರೈತ ಸಂಘಟನೆ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ? ಜಿಲ್ಲೆಯ ರೈತರ ಸಮಸ್ಯೆ ಏನು? ಸರ್ಕಾರದ ನಿಲುವು ಏನು? ರೈತರ ಹೋರಾಟ ಇಲ್ಲದಿದ್ದರೆ ಸರ್ಕಾರದ ಸ್ಪಂದನೆ ಸಿಗುವುದು ಅಸಾಧ್ಯ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಡ್ಯಮಾಡ ಮನು ಸೋಮಯ್ಯ. ಕೊಡಗು ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರಾಗಿರುವ ಮನು ಸೋಮಯ್ಯ, ರೈತರಿಗೆ ವಾಯು ವಿಹಾರಕ್ಕೆ ತೆರಳಲು ಭಯದ ವಾತಾವರಣವಿದೆ. ಪ್ರಸ್ತುತ ವರ್ಷದಲ್ಲಿ ರೈತರ ಹೋರಾಟ ಕಡಿಮೆ ಆಗಿದೆ ಎಂದ ಮನು ಸೋಮಯ್ಯ. ಮಹಾಸಭೆ ಇದರ ಮಹತ್ವ ಏನು, ಯಾತಕ್ಕೋಸ್ಕರ ಮಹಾಸಭೆ ಮಾಡ್ತೀವಿ? ಒಂದು, ನಮ್ಮ ರೈತ ಸಂಘಟನೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಹಲವಾರು ದಾನಿಗಳು ಈ ಸಂಘಟನೆಗೆ ಹಣವನ್ನು ಕೊಡ್ತೀರಾ. ಈ ಹಣನ ಈ ಸಂಘಟನೆಯಲ್ಲಿ ಒಂದು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಅದು ವೆಚ್ಚ ಮಾಡ್ತಾ ಇದ್ದಾರ. ಇದಕ್ಕೆ ಒಂದು ಅಕೌಂಟ್ಸ್ನ ಮಂಡನೆ ಮಾಡುವಂಥದ್ದು. ಇನ್ನೊಂದು ಏನು, ಈ ಜಿಲ್ಲೆಯ ರೈತರ ಸಮಸ್ಯೆ ಏನಿದೆ, ಈ ರೈತ ಸಂಘಟನೆ ರೈತರ ಸಮಸ್ಯೆ, ರೈತರ ಏಳಿಗೆಗೆ ಮತ್ತು ರೈತರನ್ನು ಆರ್ಥಿಕವಾಗಿ ಮೇಲೆತ್ತಬೇಕು ಅಂತ ಹೇಳುವಂತ ವಿಚಾರ. ಈ ನಿಟ್ಟಿನಲ್ಲಿ ಹೋಗ್ತಾ ಇದೆಯಾ? ಸರ್ಕಾರಗಳು ಏನ್ ಮಾಡ್ತಾ ಇದೆ? ನಾವು ಮತ ಹಾಕಿ ಗೆಲ್ಲಿಸಿದಂತ MLAಗಳು ರೈತ ಪರವಾದಂತ ಚಿಂತನೆಯಲ್ಲಿ ಇದ್ದಾರ? ಇಲ್ಲ, ಎಲ್ಲೋ ಸರ್ಕಾರ ಒಂದು ರೂಟಲ್ಲಿ ಹೋಗ್ತಾ ಇದೆ, ರೈತರ ಸಮಸ್ಯೆ ಹಾಗೆ ದಿನ ದಿನ ಜಾಸ್ತಿನೇ ಆಗ್ತಾ ಇದೆಯಾ? ಇದನ್ನ ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು? ಇದಕ್ಕೆ ಬರೀ ಮೆಮೊರಾಂಡಮ್ ಸಲ್ಲಿಕೆ ಮಾತ್ರವಾ? ಅಲ್ಲ, ಶಾಸಕರುಗಳನ್ನ ಭೇಟಿ ಮಾಡೋದು, ಸರ್ಕಾರದ ಏನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ಇಷ್ಟಕ್ಕೆ ಸೀಮಿತವಾ? ಯಾವಾಗ ರೈತರ ಧ್ವನಿಯನ್ನು ಸರ್ಕಾರ ಕೇಳಲಿಕ್ಕೆ ಅವರು ಬರೀ ಮೆಮೊರಾಂಡಮ್ ಇಸ್ಕೊಂಡು ಅದಕ್ಕೆ ಸ್ಪಂದಿಸ್ತಿಲ್ವೋ ಅವತ್ತು ಹೋರಾಟಗಳು, ಬೀದಿ ಹೋರಾಟಗಳು ಹುಟ್ಟುತ್ತೆ. ಇದು ಅನಿವಾರ್ಯತೆ. ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಲೇಬೇಕು. ಈ ಹೋರಾಟಗಳಿಲ್ದೋದ್ರೆ ಖಂಡಿತ ಸರ್ಕಾರ ಸಮೇತ ಎತ್ತೆಚ್ಕೊಳ್ಳೋದಿಲ್ಲ. ರೈತರ ಪರವಾದಂತ ಒಂದು ಧ್ವನಿ ಸರ್ಕಾರದ ಭಾಗದಿಂದ ಅದಕ್ಕಿರುವಂತ ನೀತಿಯನ್ನು ರೂಪಿಸ್ಲಿಕ್ಕೂ ಸಮೇತ ಸರ್ಕಾರ ಮುಂದಾಗೋದಿಲ್ಲ. ಸಂಘಟನೆ ಬಗ್ಗೆ ನಾ ಹೆಚ್ಚು ಮಾತಾಡಲ್ಲ. ಬಹಳಷ್ಟು ಜನ ಮಾಡಿದ್ರು. ನಮ್ಮ ಜನಪ್ರಿಯ ಶಾಸಕರು, ರೈತ ಶಾಸಕ ಕರ್ನಾಟಕದ ದರ್ಶನ್ ಪುಟ್ಟಣಿ ಅವರು ಸಮೇತ ಹಲವಾರು ಸಲಹೆಗಳನ್ನ ಕೊಟ್ಟರು. ಹಾಗೇನೆ ನಮ್ಮ 45 ವರ್ಷದ ಇತಿಹಾಸ ಇರುವಂತ ರೈತ ಸಂಘದ ಸ್ಥಾಪಕರ ಪುತ್ರರಾಗಿ ನಮ್ಮ ಪಚ್ಚೆ ನಂಜುಂಡಸ್ವಾಮಿ ಅವರು ಸಮೇತ ಇವತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವರು ಯಾವ ದಿಕ್ಕಲ್ಲಿ ಈ ಸಂಘಟನೆ ಮುಂದಕ್ಕೆ ಹೋಗ್ಬೇಕು, ಈ ಸಂಘಟನೆಯ ಉದ್ದೇಶಗಳೇನು, 80ರ ದಶಕದಲ್ಲಿ ಯಾವ ರೀತಿಯಲ್ಲಿ ರೈತ ಸಂಘಟನೆಗಳನ್ನ ಕಟ್ಟಿ ಬೆಳೆಸಿ ಮುಂದಕ್ಕೆ ತಂದ್ರು ಅನ್ನುವಂಥ ಬಗ್ಗೆನೂ ಸಮೇತ ಸಣ್ಣದಾಗಿ ವಿಚಾರಗಳನ್ನ ಕೊಟ್ಟರು. ಈ ಎರಡು ನಾಯಕರು ಕೊಡಗು ಜಿಲ್ಲೆಯ ರೈತ ಸಂಘದ ಜೊತೆಯಲ್ಲಿ ಸದಾ ಇರ್ತಾರೆ ಅಂತ ಹೇಳುವಂಥದ್ದು ಸಮೇತ ಇವತ್ತು ಅವರ ಮಾತಿನಲ್ಲಿ ನಾವೆಲ್ಲ ಕೇಳಿದ್ದೀವಿ. ನಾನು ನೇರವಾಗಿ ನಮ್ಮ ಜಿಲ್ಲೆಯ ಸಮಸ್ಯೆ ಆ ವಿಚಾರಕ್ಕೆ ಬರ್ತೀನಿ, ಯಾಕಂದ್ರೆ ಸಮಯದ ಅಭಾವ ಸಮೇತ ಇದೆ. ಮೊದಲಿಗೆ ಬಹಳ ಅತಿ ಗಂಭೀರವಾದಂಥ ವಿಚಾರ ಒಂದು ಕಾಡು ಪ್ರಾಣಿ ಹಾಗೂ ಮಾನವ ಸಂಘರ್ಷ. ಈ ಒಂದು ವಿಚಾರ ಇವತ್ತಿನ ಮಟ್ಟದಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಒಂದು ರೈತರನ್ನು ಏನಪ್ಪ ನಮ್ಮ ಜೀವನ ಇನ್ನು ಮುಂದಕ್ಕೆ ಹೇಗೆ ಎಲ್ರೂ ತಿಳ್ಕೊಳ್ತಾರೆ. ಮಲೆನಾಡು ಜಿಲ್ಲೆಯಾದಂಥ ಕೊಡಗು ಬಹಳ ಪರಿಸರ ಬಹಳ ಚೆನ್ನಾಗಿದೆ. ಇಲ್ಲಿ ಒಂದು ನಾವೆಲ್ಲ ಟೂರಿಸ್ಟ್ ಬಂದ್ರು ಒಂದು ಹೋಮ್ ಸ್ಟೇಲಿ ಉಳ್ಕೊಂಡು, ಇಲ್ಲ ನಾವು ರೆಸಾರ್ಟ್ ಉಳ್ಕೊಂಡ್ರೆ ಒಂದು ಆಯಾಗಿ ಒಂದು ವಾಕಿಂಗ್ ಆದ್ರೂ ಮಾಡ್ಬೋದು, ಪರಿಸರ ನೋಡ್ಬೋದು. ಅದು ಸುಳ್ಳು. ಇವತ್ತು ನಮಗೇನೆ ಒಂದು ವಾಕಿಂಗ್ ಹೋಗ್ಲಿಕ್ಕೆ ಒಂದು ಪರಿಸ್ಥಿತಿ ಇಲ್ಲಿ ಒಳ್ಳೆಯ ಒಂದು ಉದ್ಭವವಾದಂತ ಒಂದು ವಾತಾವರಣ ಇಲ್ಲ. ನೀವು ಅದೇ ಬೆಂಗಳೂರು ಮೈಸೂರು ಹೋದ್ರೆ ನೀವು ಚೆನ್ನಾಗಿ ಒಂದು ವಾಕ್ ಮಾಡ್ಬೋದು, ಬೆಳಿಗ್ಗೆನೋ ಸಂಜೆನೋ. ಇಲ್ಲಿ ನಮ್ಮ ಜೀವ ಈ ಕಡೆ ಎಲ್ಲಿ ಹುಲಿ ಬರುತ್ತೋ, ಇಲ್ಲೆಲ್ಲ ಆನೆ ಬರುತ್ತೋ, ಅಲ್ಲ ಬೆಳಗಿನ ಜಾವ ಬಂದಂತ ಕಾರ್ಮಿಕ ರೈತರೆಲ್ಲ ಸತ್ತಂಥದ್ದು ಆನೆ ತುಳಿತಕ್ಕೋ ಇಲ್ಲ ಹುಲಿ ದಾಳಿಗೋ ಹಲವಾರು ಉದಾಹರಣೆಗಳಿದೆ, ಹಲವಾರು ಕೇಸ್ ಆಗಿದೆ. ಈ ಕಾಡು ಪ್ರಾಣಿಗಳು ಹೀಗೆ ನಮ್ಮ ಬೆಳೆನ ನಷ್ಟ ಮಾಡ್ತಾ ಹೋದ್ರೆ ನಾವು ಮುಂದೆ ಈ ಭಾಗದ ರೈತರು ನಿಜವಾಗಿ ನಾವು ಒಂದು ಒಳ್ಳೆ ಮಟ್ಟದಲ್ಲಿ ಆರ್ಥಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಿದೆಯಾ?
ಅಲ್ಲ, ನಾವು ಬ್ಯಾಂಕನ್ನೇ ನಂಬ್ಕೊಂಡು ಸಾಲ ಮಾಡ್ತಾ ಅಲ್ಲಿಂದ ಬ್ಯಾಂಕ್ಗಳು ನಮ್ಮ ಆಸ್ತಿಯನ್ನು ಹರಾಜು ಹಾಕುವಂತ ಒಂದು ಪ್ರಕ್ರಿಯೆ ದಿನನಿತ್ಯ ನಡ್ಕೊಂಡು ಹೋಗುತ್ತೆ. ಇದಕ್ಕೆ ಸರ್ಕಾರದ ಗಮನ ಸೆಳೆದು ಹಲವಾರು ನೋಡಿದೀವಿ. ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳುವಂಥದ್ದು ಇವತ್ತಿನ ಪ್ರಶ್ನೆ. ತಮ್ಗೆಲ್ರಿಗೂ ತಿಳಿದಾಗ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಬಹಳಷ್ಟು ಹೋರಾಟಗಳನ್ನ ಈ ವರ್ಷ ಕಡಿಮೆ ಮಾಡಿದ್ವಿ. ಬಹಳಷ್ಟು 50% ಅಲ್ಲ 40%ಗಿಂತ ಕೆಳಗೇನೆ ರೈತ ಸಂಘ ಹೋರಾಟ ಮಾಡಲಿಕ್ಕೆ ನಾವು ಈ ವರ್ಷ ಎಲ್ಲ ವಿಚಾರಗಳನ್ನ ತಗೊಂಡು ಬೀದಿಗೆ ಇಳಿದಿಲ್ಲ. ಬಹುಶಃ ಏನಪ್ಪಾ ಅಂತ ಹೇಳ್ಬೋದು, ವಾಟ್ಸಪ್ ಅಲ್ಲಿ ನೋಡಿದ್ವಿ, ಏನ್ ಬಿಜೆಪಿ ಸರ್ಕಾರ ಇದ್ದಾಗ ರೈತ ಸಂಘ ಬಹಳಷ್ಟು ಹೋರಾಟ ಮಾಡಿದ್ರು, ಇವಾಗ ಮಾಡ್ತಾ ಇಲ್ಲ, ಎಲ್ಲೋದ್ರು ರೈತ ಸಂಘಟನೆಗಳು ಅಂತ ಹೇಳುವಂತ ಹಲವಾರು ವಾಟ್ಸಪ್ ಅಲ್ಲಿ ಬರುವಂತ ಪೋಸ್ಟಿಂಗ್ ಸಮೇತ ನೋಡಿದ್ವಿ. ಒಂದು ವಿಚಾರ ನಾನು ನನ್ನ ಸ್ವಂತ ತೀರ್ಮಾನದಲ್ಲೂ ನಾನು ಅದನ್ನ ಹೇಳ್ತಾ ಇದ್ದೆ, ಮತ್ತೆ ನಮ್ಮ ಸಂಘದ ಏನು ಮುಖಂಡರುಗಳಿದ್ದಾರೆ ಇವ್ರ ಜೊತೆ ಹೇಳಿದ್ವಿ, ಉತ್ತಮವಾದಂತ MLAಗಳನ್ನ ಈ ವರ್ಷ ನಾವು ಆರಿಸಿದ್ದೀವಿ. ಯಂಗ್ಸ್ಟರ್ಸ್ ಇದ್ದಾರೆ, ಅದರಲ್ಲೂ ಪೊನ್ನಣ್ಣನವರು ಈ ಭಾಗದ ಒಬ್ಬ ರೈತ, ತುಂಬಾ ಒಳ್ಳೆಯ ಒಂದು ಕೆಲಸನೂ ಸಮೇತ ಆತ ಮಾಡಿದ್ದಾರೆ. ಆದರೆ ರೈತ ಪರವಾದಂತ ಹಲವಾರು ಗೊಂದಲಗಳು ಇನ್ನು ಹಾಗೇನೆ ಉಳಿದಿದೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ P1, P2, RTC, ಪಟ್ಟೇದಾರ ನೋಡ್ತಾ ಬನ್ನಿ. ಇವಾಗ ಏನ್ ಮಾಡಿದ್ದಾರೆ, ಎಲ್ಲ RTC ಒಗ್ಗೂಡ್ಸೋದು ಅಂತ ಹೇಳಿ ಮಾಡಿದ್ದಾರೆ. ಇದನ್ನ DC ಹತ್ರ ನಮ್ಮ ಒಂದು ನಿಯೋಗ ಹೋಗಿ ಕೂತಿದ್ವಿ, ಅಲ್ಲೆಲ್ಲ ಅವ್ರ ಟೇಬಲ್ ಅಲ್ಲಿ ಅದನ್ನೇ ಇಟ್ಕೊಬಿಟ್ಟಿದ್ದಾರೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಅಂತ ಇಟ್ಕೊಬಿಟ್ಟಿದ್ದಾರೆ. ನಾವು ಇದೆಲ್ಲ ಮಾಡ್ತಾ ಇದೀವಿ, ಆದ್ರೆ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಲಿಕ್ಕೋಸ್ಕರ ಮಾಡ್ತಾ ಇದೀವಿ. ಸಮಯ ತಗೊಳ್ಳುತ್ತೆ. ಆ ಸಮಯದ ಒಂದು ಏನ್ ನಾವು ತಗೊಳ್ತೀವಿ, ಆವಾಗ ಅದಕ್ಕಿರುವಂತ ಸಣ್ಣ ಒಂದು ಅಡಚಣೆ ಸಮೇತ ಉಂಟಾಗುತ್ತೆ ಅಂತ ಹೇಳೋದು. ಆದ್ರೆ ಈ ಮಾಡೋದ್ರಲ್ಲಿ ಆ ನಷ್ಟ ಏನು ಬರುತ್ತೆ ರೈತರಿಗೆ, ಇದನ್ನ ಯಾರು ನೋಡೋದು ಅಂತ ಕೇಳಿದೆ ಅವ್ರು. ಮೊನ್ನೆ ನಮ್ಮ ಕುಂದಾ ಭಾಗದಲ್ಲಿ ಮನೆ ಪಂಡ ಬೋಪಣ್ಣ ಅಂತ ಒಬ್ರು ಇದ್ದಾರೆ. ಅವರು ಒಂದು RTC ಅಂತ ತಗೊಂಡು ನಮ್ಮ ಹತ್ರ ಬಂದಿದ್ರು. ಯಾವುದು ಟಾಟಾ ಕಾರ್ಸ್ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೇಳ್ತಾ ಇದ್ರು, ಅವರ ಕಸಿನ್ಸ್ ಇಬ್ರು ಇದ್ದಾರೆ, ಅವರ ರೋಡಿಂದ ಆ ಕಡೆಗೆ ಒಬ್ಬ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ. RTC ಅಲ್ಲಿ ಈಗ ಅವ್ರದ್ದು ಎಲ್ರದ್ದು ಹೆಸರು ಬಂದಿದೆ. ಇವನ್ ಹೇಳ್ತಾನಂತೆ, ನೀನ್ ಜನರಲ್ ಮ್ಯಾನೇಜರು, ನನ್ನ ಆಸ್ತಿನ ಹೊಡಿಲಿಕ್ಕೆ ನನ್ನ ಮದುವೆ ಆಗಿಲ್ಲ ಅಂತ ಹೇಳಿ ನನ್ನ RTC ನಿನ್ನ ಹೆಸರು ಬಂದು ಕೂರಿಸಿದ್ಯಾ ಅಂತ. ಇದು ಯಾರ್ದು ರೈತರದ್ದು ಸ್ವಂತ ತೀರ್ಮಾನಕ್ಕಾಗ್ತಾ ಇಲ್ಲ. ಈ RTC ಒಕ್ಕೂಡ್ಸೋದು ಅಂತ ಹೇಳಿ ಮಾಡಿ ಅಲ್ಲಿಂದ ಈ ಪಟ್ಟೇದಾರರ ವಿಚಾರನ ಬಗೆಹರಿಸೋದು, ಈ P1, P2 ವಿಚಾರ ಬಗೆಹರಿಸೋದು ಅಂತ ಹೇಳಿ ಏನ್ ಹೇಳ್ತಾ ಇದ್ದಾರೆ, ಬಹುಶಃ ಇದನ್ನ ನಮ್ಮ ಶಾಸಕರು ಸೀರಿಯಸ್ ಆಗಿ ತಗೋಬೇಕು. ಇದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟಕ್ಕೆ ಇಳಿಯೋಕ್ಕಿಂತ ಮುಂಚೆ ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಬೇಗ ಇತ್ಯರ್ಥ ಪಡಿಸಿದ್ರೆ ಸೂಕ್ತ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಇವನ್ ನಮಗೆ ಇವತ್ತು ಸಾಲ ಪಡ್ಕೊಳ್ಳಕ್ಕೆ ಸಿಂಗಲ್ RTC ಸಿಗ್ತಾ ಇಲ್ಲ. ತುಂಬಾ ಜನರು ಇದನ್ನ ತಗೊಂಡು ಬಂದಿದ್ರು, ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಂಡು. DCC ಬ್ಯಾಂಕ್ ಇರಲಿ ಇಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ, ಇಲ್ಲಿ ಸಾಲ ತೆಗೆಯೋದು ಸಮೇತ RTC ಕರೆಕ್ಟ್ ಆಗಿ ಇಲ್ದೋದ್ರೆ, ಇಲ್ಲ RTC ಅಲ್ಲಿ 10 ಜನರದ ಹೆಸರಿದೆ, 5 ಜನರದ ಹೆಸರಿದೆ ಅಂತ ಹೇಳಿದ್ರೆ 5 ಜನರ ಸಮೇತ ಸೈನ್ ಬೇಕಾಗುತ್ತೆ. 5 ಜನ ಅನುಮತಿ ಕೊಟ್ರೆ, ಕುಟುಂಬದಲ್ಲಿ ಏನಾದ್ರೆ ಜಂಜಾಟ ಇದು ಕೊಟ್ಟಿಲ್ಲ ಅಂದ್ರೆ ಅವ್ನಿಗೆ ಸಾಲನು ಪಡ್ಕೊಳ್ಳೋಕೆ ಆಗೋದಿಲ್ಲ. ಇವನ್ 3 ಲಕ್ಷ 5 ಲಕ್ಷ ಏನ್ 0% ಇಂಟ್ರೆಸ್ಟ್ ಇದೆ, ಇದಕ್ಕೂ ತೊಂದರೆ ಆಗುತ್ತೆ. ಒಂದು ಆ ನಿಟ್ಟಿನಲ್ಲಿ ಇರುವಂತದ್ದು. ಇನ್ನೊಂದು ಎರಡನೇ ವಿಚಾರ ನಾನು ಬಹಳ ಮುಖ್ಯವಾಗಿ ಹೇಳೋದು ಅಂದ್ರೆ CND ಲ್ಯಾಂಡ್ ಇಶ್ಯೂ. ಯಾವುದು CND ಲ್ಯಾಂಡ್ ಅಂದ್ರೆ ಏನು ಅಂತ ಕೇಳ್ಬೋದು. ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ಸ್, ಅದು A, B, C, D ಅಂತ ಹೀಗೆ ಹೋಗುತ್ತೆ. ಅದರಲ್ಲಿ ಈಗ ನಮ್ಮ ಚಕ್ರವರ್ತಿ ಅವರು ಇಲ್ಲಿ ಸೋಮಾರ್ಪೇಟೆಯಿಂದ ಬಂದಂತವ್ರು ಹೇಳಿದ್ರು, 1 ಲಕ್ಷ ಜನರೇ ರೈತರೇ ಆಸ್ತಿಯನ್ನ ಕಳ್ಕೊಳ್ತಾರೆ. 50 ಸೆಂಟ್ ಇದೆ, 5 ಸೆಂಟ್ ಇದೆ, 10 ಸೆಂಟ್ ಇದೆ ಅಂತ. ಬಹಳ ದೊಡ್ಡ ಸಮಸ್ಯೆ ಇದು. ಅವ್ರು ಹೇಳಿದಾಗೆ ಒಂದು ದೊಡ್ಡ ಹೋರಾಟ ಸೋಮಾರ್ಪೇಟೆಯಲ್ಲಿ ರೂಪಿಸಿದ್ರು. ಹಲವಾರು ಸುಪ್ರೀಂ ಕೋರ್ಟ್ ವಕೀಲರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಅಲ್ಲೂ ಒಂದು 50,000 ದುಡ್ಡು ಕೊಟ್ಟು ಬಂದಿದ್ದಾರೆ. ಕೇಸ್ ಮುಂದಿನ ದಿನಗಳಲ್ಲಿ ಅದನ್ನ ರೆಡಿ ಮಾಡಿ ತಗೊಂಡು ಹೋಗ್ಬೇಕು ಅಂತ. ಹೈಕೋರ್ಟ್ ಲಾಯರ್ನು ಇದು ಮಾಡಿದ. ನಾನು ಮೊನ್ನೆ ಸೋಮಾರ್ಪೇಟೆಲೆ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದ್ದೆ. ಅವಾಗ ಬಹಳಷ್ಟು ಡೀಟೇಲ್ ಆಗಿ ಅಲ್ಲಿ ವಕೀಲರು ಮಾತಾಡಿದ್ರು. ಇಲ್ಲೂ ಇದೆ, ಉದಿಕೇರಿ ಭಾಗದಲ್ಲಿ ಇರುವಂತ ರೈತರಿಗೆ ಗೊತ್ತಿದೆ, 200 ಚಿಲ್ಲರೆ ಎಕರೆ ಅಲ್ಲೂ ಅವ್ರದ್ದು ಇದೆ. ಏನೋ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಅದನ್ನ. ಹಾಗೇನೆ ಬೇರೆ ಬೇರೆ ಭಾಗದಲ್ಲಿ ವಿರಾಜಪೇಟೆ ತಾಲೂಕು, ಪೊನ್ನಂಪೇಟೆ ತಾಲೂಕು ಭಾಗದಲ್ಲೂ ಸಮೇತ ಈ ವಿಚಾರಗಳಿದಾವೆ. ಇದನ್ನ ಗಂಭೀರವಾಗಿ ನಾವು ಪರಿಗಣಿಸೋದ್ರೆ ಇದು ನಮ್ಮ MLA,
ನಮ್ಮ ರಾಜ್ಯ ಸರ್ಕಾರ ತಗೊಳ್ಳುವಂಥ ತೀರ್ಮಾನ ಅಲ್ವೇ ಅಲ್ಲ. ಇದು ಒಂದು ಸುಪ್ರೀಂ ಕೋರ್ಟು, ಇನ್ನೊಂದು ಕೇಂದ್ರ ಸರ್ಕಾರ. ಇದಕ್ಕೆ ನಾನು ಹೋದ್ಸತಿ ನಮ್ಮ ಶಾಸಕರ ಜೊತೆ ಹೇಳಿದೆ, ಒಂದು ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದು ಒಂದು ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕೂತು ಅಲ್ಲಿಂದ ಚರ್ಚೆ ಮಾಡುವಂಥದ್ದಾಗ್ಬೇಕು ಆ ನಿಯೋಗ. ಒಂದು ಅದ್ರ ಜೊತೆಲಿ ನಾವು ಬರೀ ನಮ್ಮ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದ್ರಾಗಲ್ಲ. ಇದರಲ್ಲಿ ಬಹಳ ದೊಡ್ಡ ಜವಾಬ್ದಾರಿ MP ಅವ್ರದ್ದಿದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರನ ಪ್ರತಿನಿಧಿಸುವಂತ ಒಂದು ಕೆಲಸ MP ಅವರ ಭಾಗದಲ್ಲಿದೆ. ಇದು ಕೇಂದ್ರದೇ ತೀರ್ಮಾನ ಇರೋದಕ್ಕೋಸ್ಕರ ಅವರ ಜವಾಬ್ದಾರಿ ಬಹಳ ಜಾಸ್ತಿ ಇದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಸಮೇತ ಬಹಳ ಜಾಸ್ತಿ ಇದೆ. ಹಾಗಾಗಿ ನಾವು ಇಲ್ಲಿ ಅವ್ರನ್ನ ಮಾತ್ರ ಜವಾಬ್ದಾರಿ ಹೊರಿಸೋದಲ್ಲ, ಸೋಮವಾರಪೇಟೆ ಭಾಗದಿಂದ ಬಂದ ರೈತರಿಗೆ ಹೇಳ್ತೀನಿ, MP ಯ ಒಂದು ಜವಾಬ್ದಾರಿ ಬಹಳಷ್ಟಿದೆ. ಅವ್ರನ್ನೂ ಸಮೇತ ನಾವು ಇದಕ್ಕೆ ಜವಾಬ್ದಾರಿತರ ಮಾಡಬೇಕು. ಅವರು ಸಮೇತ ಅಲ್ಲಿ ಕೂತು ಇದನ್ನ ಚರ್ಚೆ ಮಾಡುವಂಥದ್ದಾಗಬೇಕು. ಬೇಕಾದ್ರೆ ಮುಂದಿನ ದಿನಗಳಲ್ಲಿ MP ನ ಒಂದು ಭೇಟಿ ಮಾಡುವಂತ ಒಂದು ತೀರ್ಮಾನ ರೈತ ಸಂಘದ ಭಾಗದಿಂದ ಇದೆ. ಆವಾಗ ಈ ಗೊಂದಲಗಳನ್ನ ಅವ್ರನ್ನೂ ಸ್ವಲ್ಪ ಜವಾಬ್ದಾರಿಯುತವಾಗಿ ನಾವು ಅವ್ರನ್ನ ಇದಕ್ಕೆ ಕಾರಣಕರ್ತರು ಮಾಡೋಣ. 25ನೇ ತಾರೀಕೇನೋ ಡಿಸೆಂಬರ್ ಹೋರಾಟ ಮಾಡೋಣ ಅಂತ ತಾವು ಹೇಳಿದ್ದೀರಾ. ಡಿಸೆಂಬರ್ ನಮ್ಮ ಒಂದು ಕ್ಯಾಲೆಂಡರ್ ಸಮೇತ ನೋಡ್ತಾ ಎಲ್ಲಿ ನಮ್ಗೆ ಫ್ರೀ ಇದೆ ಅಂತ ಹೇಳಿ ಒಂದು ಡೇಟ್ ಅನ್ನ ನಿಗದಿ ಮಾಡೋಣ. ಬಹುಶಃ ನೀವೇನಾದ್ರೂ 25 ಅಂತ ಫಿಕ್ಸ್ ಮಾಡಿದ್ರೆ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಕ್ರವರ್ತಿ ಅವರು. ಅವತ್ತು ನೀವು ಹೇಳಿದ್ರ ಒಂದು 4,000 ಜನ ಸೇರ್ಸೋಣ ಅಂತ. ಆಗ್ಲಿ, ನಮ್ಮ ಹೊನ್ನಂಪೇಟೆ ತಾಲೂಕು, ವಿರಾಜಪೇಟೆ ತಾಲೂಕು, ಕುಶಾಲನಗರ ಭಾಗ, ನಮ್ಮ ಶುಂಠಿಕೊಪ್ಪದ ಸ್ನೇಹಿತರು ಬಂದಿದ್ದೀರಾ, ಕುಶಾಲನಗರ ಸ್ನೇಹಿತರು ಬಂದಿದ್ದೀರಾ. ಇಲ್ಲಿ ಕ್ಲೈವ್ ಪನ್ನಪ್ಪನವ್ರು ನೋಡಿದೆ, ಶುಂಠಿಕೊಪ್ಪದ ನಾಯಕರನ್ನ. ದೊಡ್ಡ ಮಟ್ಟದ ಒಂದು ಹೋರಾಟನ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಇದು ಅರಣ್ಯ ಇಲಾಖೆಯ ವಿರೋಧ 20 ಆಗಿ ಆ ಡೇಟ್ನ ಒಂದ್ಸತಿ ಬದಲಾವಣೆ ಅವಶ್ಯಕತೆ ಇದ್ರೆ ಮಾಡ್ಲಿಕ್ಕೆ ತಾವು ಸಿದ್ಧರಾಗ್ಬೇಕು. ಆಗ್ಲಿ ಖಂಡಿತ ನಾನು ಆ ಹೋರಾಟಕ್ಕೆ ಭಾಗವಹಿಸ್ತೀನಿ, ನೇತೃತ್ವವನ್ನು ನೀವು ಕೇಳ್ದಾಗೆ ವಹಿಸ್ತೀನಿ, ತೊಂದರೆ ಇಲ್ಲ. ಅವತ್ತು ಆ ಮಡಿಕೇರಿ DC ಕಚೇರಿ ಇರಲಿ, ಮಡಿಕೇರಿ ನಮ್ಮ ಎಲ್ಲ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಇರೋದಕ್ಕೋಸ್ಕರ ದೇವರ ಕಾಡು ವಿಚಾರನೂ ಅಷ್ಟೇ ನಮ್ಮ ಅಮ್ಮತ್ತಿ ಭಾಗದ ರೈತರು ಹೇಳಿದ್ರು. ಅವತ್ತು ಅದಕ್ಕೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಪರಿಹಾರ ತಗೊಳ್ಳೋ ಹಾಗೆ ಅವತ್ತು ಅರ್ಧ ದಿನ ಅಲ್ಲ, ಒಂದು ದಿನ ಬೇಕಾದ್ರೆ ಮಡಿಕೇರಿ ಯಾವುದೇ ಒಂದು ವೆಹಿಕಲ್ ಓಡಾಟದ ರೀತಿಯಲ್ಲಿ ಸ್ತಬ್ಧಗೊಳಿಸುವಂತ ಕೆಲಸ ಅವತ್ತು ರೈತ ಚಳವಳಿಯಲ್ಲಿ ನಡಿಬೇಕು ಅಂತ ಹೇಳುವಂತ ನಾನು ಒತ್ತು ಹೇಳ್ತೀನಿ. ಇದಕ್ಕೆ CCF ಅವ್ರನ್ನ ಬರ್ಸೋಣ, ನಮ್ಮ ಶಾಸಕರುಗಳನ್ನು ಅವತ್ತು ಕರೆಯೋಣ. ಈ CND ಲ್ಯಾಂಡ್ ವಿಚಾರದಲ್ಲಿ ಈಗ ನಿನ್ನೆ ನಾನು ವಾಟ್ಸಪ್ ಅಲ್ಲಿ ನೋಡಿದೆ, ನೋಡಿ ಎಲ್ಲಿಗೆ ಬಂದಿದೆ ಅಂತ. ರೈತರ ದುರಂತ, 20-30 ವರ್ಷದಿಂದ ತೋಟ ಮಾಡಿ 30 ವರ್ಷದ ಒಂದು ಚರಿತ್ರೆ ಇರುವಂತ ಆ ಸಿಲ್ವರ್ ಮರ ಬೆಳೆದಿದ್ದಾರೆ. ಸಿಲ್ವರ್ ಮರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕಾಗ್ಲಿ, ಯಾವುದೇ ಪರ್ಮಿಟ್ ಆಗ್ಲಿ, ಯಾವುದೇ ಅರಣ್ಯದ ಒಂದು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದನ್ನ ವ್ಯಕ್ತವಾಗಿ ಆರ್ಡರ್ಲೇ ಇದೆ. ಅದನ್ನ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಡೆದು ಆ ಕಟ್ ಮಾಡಿದ ಮೇಲೆ ತಂದು ಲೋಡ್ ಮಾಡೋತ್ತಿಗೆ ಅವ್ರ ವೆಹಿಕಲ್ ತರಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ಆ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ, ರೈತರ ಬಿಸಿ ಇದೆಯಾ ಸೋಮವಾರಪೇಟೆಯಲ್ಲಿ ಅಂತ ಹೇಳುವಂಥದ್ದು. ಇದನ್ನ ಅಲ್ಲಿ CCF ಮುಂದೆ ಅಂತವ್ರನ್ನ ಕರೆಸುವಂಥದ್ದಾಗ್ಲಿ, ಅದು ಯಾವ RFO, ಅದು ಯಾವ DCF ನ ಆದೇಶದಲ್ಲಿ ಆತ ಬಂದ ACF 3 ಅಧಿಕಾರಿಗಳ ಒಂದು ನಂಬರ್ ಮತ್ತೆ ಅವರ ಹೆಸರನ್ನು ಕೊಟ್ರೆ ಅವತ್ತು ಅಲ್ಲಿಗೆ ಬರುವಂಥದ್ದು ಮಾಡ್ಸೋಣ. ಇದನ್ನ ದೊಡ್ಡ ಮಟ್ಟದಲ್ಲಿ ತಗೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಚಿಕ್ಕಮಂಗ್ಳೂರ್ಲಿ ಗಿಡ ಕಡ್ದ ಮಟ್ಟದಲ್ಲಿ ನಿಮ್ಮನ್ನು ಕಡ್ದು ರೈತರ ಎಲ್ಲ ಗುಳೆ ಹೋಗುವಂತ ಒಂದು ವಿಚಾರ ನಡೆಯುತ್ತೆ. ದೇವರ ಕಾಡು ವಿಚಾರ ಅಮ್ಮತ್ತಿ ಅವರು ಹೇಳಿದ್ರು, ನಾನು ನೋಡಿದೆ ಅದನ್ನ. ಲೆಟರ್ ಸೈನ್ ಮಾಡಿದ್ದು ಅಲ್ಲಿ ನಮ್ಮ ಶಾಸಕರು, ವಿರಾಜಪೇಟೆ ಶಾಸಕರ ಅನುಮತಿಯ ಮೇರೆಗೆ ಅಂತ ಮಾಡಿದ್ದಾರೆ. ಆದ್ರೆ ಶಾಸಕರು ಮಾಡಿದಂತ ಸುತ್ತೋಲೆ ಅಲ್ಲ, ಜಿಲ್ಲಾ ಪಂಚಾಯತ್ ಅವರೇನೋ ಮಾಡಿರೋದು ಅಂತ ಕಾಣಿಸುತ್ತೆ. ಅದು ಸೈನಿಂಗ್ ಅಥಾರಿಟಿ ಅದನ್ನ ಶಾಸಕರ ಹತ್ರ ಮಾತಾಡಿದ ವಿಚಾರನ ತಗೊಂಡೆ. ಮತ್ತೆ ನಿಮ್ಮ ಲಾಯರ್ ಮಾಚಿಮಂಡ ಸುರೇಶ್ ಅವರು ಸಮೇತ ಈ ವಿಚಾರ ನನ್ನ ಹತ್ರ ಚರ್ಚೆ ಮಾಡಿದ್ರು. ಅಮ್ಮತ್ತಿ ರೈತ ಸಂಘದ ಅಧ್ಯಕ್ಷರು ನಮ್ಮ ಗಪ್ಪು ಅವರು ನನ್ನ ಹತ್ರ ಈ ವಿಚಾರವನ್ನ ಚರ್ಚೆ ಮಾಡಿದ್ರು. ನಮ್ಮ ಪಟ್ಟಣ ನಮ್ಮ ಅರುಣ್ ಅವರು ಸಮೇತ ಈ ವಿಚಾರವನ್ನ ಚರ್ಚೆ ಮಾಡಿದ್ರು. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.